ಒಟ್ಲು ಬಿಟ್ಟು ನಾಟಿ ಮಾಡಿದ್ವಿ, ಇವತ್ತು ಕೊಯ್ತಾ ಇದೀವಿ. ಹೇಳಕ್ ಹೋದ್ರೆ ನಿಜವಾಗ್ಲೂ ನಮ್ಮ ತಾಯಿಯವರ ಆಶೀರ್ವಾದ ಭೂಮಿ ಮೇಲೆ ಬೆಳೆದು ನಿಂತಿದೆ. ಡಾಕ್ಟರ್ ಎಂ ಲೀಲಾವತಿ ಅವರು ಒಂದೊಂದು ತೆನೆನಲ್ಲೂ ನಾನು ಇದೀನಿ ಅಂತ ಹೇಳ್ತಾರೆ ನಮ್ಮಮ್ಮ. ಅದೇ ಈ ಭೂಮಿ ತಾಯಿ ಮಹಿಮೆ, ಡಾಕ್ಟರ್ ಎಂ ಲೀಲಾವತಿ ಅವ್ರ ಮಹಿಮೆ. ಭೂಮಿ ತೂಕದ ವ್ಯಕ್ತಿ ಅಂತ ಹೇಳ್ತಾರಲ್ಲ, ನಾನಲ್ಲ, ಅದು ನಮ್ಮಮ್ಮನೇ ಭೂಮಿ ತೂಕದ ವ್ಯಕ್ತಿ ಈ ಭೂಮಿ ಮೇಲೆ. ಉಳಿದವ್ರು ಅದೇನ್ ಮಾಡಿದ್ರು ಭಗವಂತನಿಗೆ ಗೊತ್ತು. ನೋಡ್ರಿ, ಕಷ್ಟಪಟ್ಟು ಮಾಡಿದ್ದೆ ಕೆಲಸ. ಹೇಳ್ದಂಗೆ ಗುಡಿಸ್ ತಗೊಳ್ರಿ ಅಂತ ಹೇಳ್ತೇವೆ, ಒಣಗ್ಸೋದು ನಾವ್ ಹೇಳ್ತೀವಿ. ಅದನ್ನು ನೋಡ್ರಿ, ಯಾವ ರೀತಿ ಒಣಗಿಸ್ತೀವಿ ಅಂತ ನೋಡ್ರಿ, ಗೊತ್ತಾಗತ್ತೆ. ಅಕ್ಕರೆ ನಾವು ಬಿಡಬಾರ್ದು ಯಾವತ್ತು. ಮಳೆ ಬಂದಿರತ್ತೆ, ಭತ್ತ ಪೈರು ಮಲಗ್ಬಿಟ್ಟಿರತ್ತೆ, ಅಂತ ಸಮಯದಲ್ಲಿ ಹಿಂಗೆ ಬಿದ್ದೋಗಿರತ್ತೆ. ಈ ಬಿದ್ದೋಗಿರೋದನ್ನ ಕೂಡ ನಾವು ವೇಸ್ಟ್ ಮಾಡಬಾರ್ದು. ಇದನ್ನ ಗುಡಿಸ್ಕೊಂಡು ಕ್ಲೀನ್ ಆಗಿ ಗುಡ್ಡೆ ಹಾಕೊಂಡು ಮನೆಗೆ ಸೇರ್ಸ್ಕೊಳ್ಳೋದು ನೋಡ್ಬೇಕು. ಇದನ್ನ ಬಂದಷ್ಟು ಬರ್ಲಿ, ಅದು ಬಿಡಬಾರ್ದು. ಇದಂ ಪಾಠ ಏನ್ಮೇಲೆ ನಮ್ಗೆ. ಸಾಧ್ಯ ಇಲ್ಲ. ತಮಾಷೆ ಚಾಲೆಂಜ್ ಮೇಲೆ ಬೆಳೆದಿದೆ. ಇಷ್ಟು ಜಾಗದೊಳಗೆ ಹಿಂಗ್ ಮಾಡ್ಬೇಕು, ಹುಡುಗಾಟ ಅಲ್ಲ ಕಣಪ್ಪ. ಮೊನ್ನೆ ಒಟ್ಲು ಬಿಟ್ಟು ನಾಟಿ ಮಾಡಿದ್ವಿ, ಇವತ್ತು ಕೊಯ್ತಾ ಇದೀವಿ. ಹೇಳಕ್ ಹೋದ್ರೆ ನಿಜವಾಗ್ಲೂ ನಮ್ಮ ತಾಯಿಯವರ ಆಶೀರ್ವಾದ ಭೂಮಿ ಮೇಲೆ ಬೆಳೆದು ನಿಂತಿದೆ. ಡಾಕ್ಟರ್ ಎಂ ಲೀಲಾವತಿ ಅವರು ಒಂದೊಂದು ತೆನೆನಲ್ಲೂ ನಾನು ಇದೀನಿ ಅಂತ ಹೇಳ್ತಾರೆ ನಮ್ಮಮ್ಮ. ಅದೇ ಈ ಭೂಮಿ ತಾಯಿ ಮಹಿಮೆ, ಡಾಕ್ಟರ್ ಎಂ ಲೀಲಾವತಿ ಅವರ ಮಹಿಮೆ. ಭೂಮಿ ತೂಕದ ವ್ಯಕ್ತಿ ಅಂತ ಹೇಳ್ತಾರಲ್ಲ, ನಾನಲ್ಲ, ಅದು ನಮ್ಮಮ್ಮನೇ ಭೂಮಿ ತೂಕದ ವ್ಯಕ್ತಿ ಈ ಭೂಮಿ ಮೇಲೆ. ಉಳಿದವ್ರು ಅದೇನ್ ಮಾಡಿದ್ರು ಭಗವಂತನಿಗೆ ಗೊತ್ತು. ನೋಡ್ರಿ, ಕಷ್ಟಪಟ್ಟು ಮಾಡಿದ್ದೆ ಕೆಲಸ. ಹೇಳ್ದಂಗೆ ಗುಡಿಸ್ ತಗೊಳ್ರಿ ಅಂತ ಹೇಳ್ತೇವೆ, ಒಣಗ್ಸೋದು ನಾವ್ ಹೇಳ್ತೀವಿ. ಅದನ್ನು ನೋಡ್ರಿ, ಯಾವ ರೀತಿ ಒಣಗಿಸ್ತೀವಿ ಅಂತ ನೋಡ್ರಿ, ಗೊತ್ತಾಗತ್ತೆ. ಅಕ್ಕರೆ ನಾವು ಬಿಡಬಾರ್ದು ಯಾವತ್ತು. ಮಳೆ ಬಂದಿರತ್ತೆ, ಭತ್ತ ಪೈರು ಮಲಗ್ಬಿಟ್ಟಿರತ್ತೆ, ಅಂತ ಸಮಯದಲ್ಲಿ ಹಿಂಗೆ ಬಿದ್ದೋಗಿರತ್ತೆ. ಈ ಬಿದ್ದೋಗಿರೋದನ್ನ ಕೂಡ ನಾವು ವೇಸ್ಟ್ ಮಾಡಬಾರ್ದು. ಇದನ್ನ ಗುಡಿಸ್ಕೊಂಡು ಕ್ಲೀನ್ ಆಗಿ ಗುಡ್ಡೆ ಹಾಕೊಂಡು ಮನೆಗೆ ಸೇರ್ಸ್ಕೊಳ್ಳೋದು ನೋಡ್ಬೇಕು. ಬಂದಷ್ಟು ಬರ್ಲಿ, ಅದು ಬಿಡಬಾರ್ದು. ಇದಂ ಪಾಠ ಏನ್ಮೇಲೆ ನಮ್ಗೆ.
ತರ ಬೆಳೆ ಯಾರು ಬೆಳೆಯಕ್ಕೂ ಸಾಧ್ಯ ಇಲ್ಲ. ತಮಾಷೆ ಚಾಲೆಂಜ್ ಮೇಲೆ ಬೆಳೆದಿತ್ತು. ಇಷ್ಟು ಜಾಗದೊಳಗೆ ಮಾಡ್ಬೇಕು, 2 ಗಂಟೆ ಅಲ್ಲ ಕಣಪ್ಪ.